ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕೆಳದಿಯಲ್ಲಿದ್ದೀವಿ. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ಕೆಳದಿಯ ನಾಯಕರು ಪ್ರಾರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಈ ಕೆಳದಿಯ ಪ್ರಮುಖ ರಾಜ ಆದರೂ ಶಿವಪ್ಪ ನಾಯಕ. ಶಿವಪ್ಪನ ತದನಂತರ ಬಂದಿದ್ದು ಚೆನ್ನಮ್ಮ, ಅದಕ್ಕೆ ಇದು ಕೆಳದಿ ಚೆನ್ನಮ್ಮ ಅಂತಲೇ ಪ್ರಸಿದ್ಧರಾಗಿದ್ದಾರೆ ಇವರು ಕೂಡ. ಈ ಕೆಳದಿಯ ನಾಯಕರು ಪ್ರಾರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಈ ಕೆಳದಿಯ ಪ್ರವೇಶ ಆದಮೇಲೆ ಕಾಣ್ತಕ್ಕಂಥದ್ದು 3 ಟೆಂಪಲ್. ಒಂದನೇದು ಪಾರ್ವತಿ ಟೆಂಪಲ್ಲು, ಎರಡನೇದು ರಾಮೇಶ್ವರ ಟೆಂಪಲ್ಲು, ಮೂರನೇದು ವೀರಭದ್ರೇಶ್ವರ ಟೆಂಪಲ್ಲು. ಇದು ಪಾರ್ವತಿ ದೇವಾಲಯ. ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ರಕ್ತಚಂದನದಿಂದಲೇ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ನೀವು, ಇದೇ ರಕ್ತಚಂದನ. ಅಲ್ಲದೆ ಇಲ್ಲಿ 27 ದಳದ ಕಮಲವು ಥರ ಕೆತ್ತಿದ್ದಾರೆ ಇದನ್ನು. ಇದು ಪಾರ್ವತಿ ಅಮ್ಮನವರು. ಇದು ರಾಮೇಶ್ವರ ದೇವಾಲಯ. ಈ ರಾಮೇಶ್ವರ ದೇವಾಲಯವನ್ನು ಸಂಪೂರ್ಣವಾಗಿ ಹೊಯ್ಸಳ ದ್ರಾವಿಡ ಶೈಲಿಯಲ್ಲಿ ಕೆತ್ತಿದ್ದಾರೆ ಇದನ್ನು. ಇದು ಮಹಾಗಣಪತಿ ದೇವಾಲಯ. ರಾಮೇಶ್ವರ ಮೂರ್ತಿಯ ಬಲಭಾಗದಲ್ಲಿದೆ. ಇದು ದುರ್ಗಾದೇವಿ ದೇವಾಲಯ. ಇದು ಮೂರ್ತಿಯ ಎಡಭಾಗದಲ್ಲಿದೆ. ಫುಲ್ಲು ಮಳೆ ಗುರು, ಸಖತ್ತು ಮಳೆ ಇಲ್ಲಂತೂ. ಇಲ್ಲಿ ನೋಡ್ಬೋದು, ಇಲ್ಲಿ 27 ದಳದ ಕಮಲದ ಹೂಗಳನ್ನು ಕೆತ್ತಿದ್ದಾರೆ. ಇದು ನಾಗಮಂಡಲ ಅಥವಾ ಸಪ್ತಬಂಧನ. ಇದರ ಪಕ್ಕದಲ್ಲಿರೋದು ನವಗ್ರಹ, ಅದನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಗಂಡಭೈರುಂಡ, ಕೆಳದಿ ನಾಯಕರ ಲಾಂಛನ. ಇಲ್ಲಿ ನೋಡ್ಬೋದು, ಇಲ್ಲಿ 27 ದಳದ ಕಮಲದ ಹೂಗಳನ್ನು ಕೆತ್ತಿದ್ದಾರೆ. ಇದು ವೀರಭದ್ರೇಶ್ವರ ದೇವಾಲಯ. ಸೌತಲ್ಲಿ ಭಾರಿ ಕಡಿಮೆ ಇರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನಗಳಲ್ಲಿ ಇದು ಒಂದು. ಇದು ಭೃಂಗಿ. ಇಲ್ಲಿರೋದು ವೀರಭದ್ರೇಶ್ವರ ಮೂರ್ತಿ ಒಳಗಿದೆ. ಫುಲ್ಲು ಮಳೆ ಗುರು, ಸಖತ್ತು ಮಳೆ ಇಲ್ಲಂತೂ. ಇದು 3 ಕಾಲಿನ ಭೃಂಗಿಯ ಕೆತ್ತನೆ. ಇದು ನೀವು ನೋಡ್ಬೋದು. ಸಂಪೂರ್ಣವಾಗಿ ಎಲ್ಲ ದೇವಾಲಯಗಳ ಕೆತ್ತನೆಯ ಶಿಲ್ಪಿ ಬಂದ್ಬಿಟ್ಟು ಅಮರ ಶಿಲ್ಪಿ ಜಕಣಾಚಾರ್ಯ ಅವರು. ಇದು ನಂದಿ ಕಂಬ.
ಇದು ಗಣಪತಿ ಮೂರ್ತಿ, ಅದ್ರ ಕೆಳಗಿರೋರು ಚೆನ್ನಮ್ಮ ಮತ್ತು ಅವರ ಸೇವಕರು. ಇದು ವೀರಭದ್ರ ಸ್ವಾಮಿ ಮೂರ್ತಿ. ಇದು ಶಿವಪ್ಪ ನಾಯಕರ ಮೂರ್ತಿ. ಇದು ಮಾಸ್ತಿ ಕಲ್ಲು. ಇಲ್ಲಿ ನೋಡಿ, ಇದು ಗಂಡು ಅಲ್ಲಿ ಅದು ಹೆಣ್ಣು ಅಲ್ಲಿ, ಎರಡೂ ಒಂದಾದರೆ ಪ್ರಳಯ ಅಂತೆ. ಅವೆರಡೂ ಒಂದಾಗಿ ಬಿಡ್ದಂಗೆ ಚೇಳ ತಡೆಯುತ್ತಂತೆ. ಇಲ್ಲಿ ನೋಡಿ ಕಾಣ್ತಾ ಇದೆ. ವೀರಭದ್ರಸ್ವಾಮಿ ದೇವಸ್ಥಾನದ ಹಿಂದ್ಗಡೆ ವಾಸ್ತು ಪುರುಷನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಇದು ಸಪ್ತಮಾತೃಕೆಯರ ಕೆತ್ತನೆ. ಇದು ನೋಡಿ, ಇದು ಸೂರ್ಯಗ್ರಹಣದ ಸಂಕೇತ. ಹಾವು ನುಂಗಕ್ಕೆ ಬರ್ತಾ ಇರೋದು ಸೂರ್ಯನ. ಸಂಪೂರ್ಣವಾಗಿ ಎಲ್ಲ ದೇವಾಲಯಗಳ ಕೆತ್ತನೆಯ ಶಿಲ್ಪಿ ಬಂದ್ಬಿಟ್ಟು ಅಮರ ಶಿಲ್ಪಿ ಜಕಣಾಚಾರ್ಯ ಅವರು. ಮುಂದೆ ಚಂಡಿಕೇಶ್ವರ ಸ್ವಾಮಿಯ ಮೂರ್ತಿ ಕೂಡ ಇದೆ. ಮಳೆಗಾಲದಲ್ಲಿ ವಿಡಿಯೋ ಮಾಡೋದು ಭಾರಿ ಕಷ್ಟ ಆಗೋಯ್ಯಪ್ಪ. ಇದು ಉಮಾಮಹೇಶ್ವರ. ಇದು ಪಾರ್ವತಿ ದೇವಾಲಯದ ಹಿಂದ್ಗಡೆ ಇರ್ತಕ್ಕಂಥದ್ದು. ಇವರು ಮಾಧವ ಮತ್ತು ಮುರಾರಿ ಅಂತೇಳಿ, ಇವರು ಶಿವಪ್ಪ ನಾಯಕರ ರಾಜನ ಸೇವಕರು. ಇವರನ್ನು ಎಡಮುರಿ ಮತ್ತು ಬಲಮುರಿ ಅಂತಲೂ ಕರೀತಾರೆ. ಪಕ್ಕದಲ್ಲಿರುತ್ತೆ ಇವರು ಪತ್ನಿಯರು ಮಾರಿ ಮತ್ತು ದುರ್ಗೆ ಅಂತೇಳಿ. ಇವರನ್ನು ಬಲಿ ಕೊಟ್ಟಿರ್ತಾರೆ. ಹಾಗಾಗಿ ಇವರ ನೆನಪಿಗೋಸ್ಕರ ವರ್ಷದಲ್ಲಿ 2 ಸರಿ ಊರು ತುಂಬ ಮೆರವಣಿಗೆ ಮಾಡ್ತಾರೆ ಇಲ್ಲಿ. ಈ ಪ್ಲೇಸ್ ಅಂತೂ ತುಂಬ ಅದ್ಭುತ. ದಯವಿಟ್ಟು ಇಲ್ಲಿ ಒಂದು ಸತಿ ಭೇಟಿ ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.